ಒಂದು ವೇಳೆ ಯಾರಾದರೂ ನನ್ನ ರೆಕಗ್ನೈಸ್ ಮಾಡಿದ್ರೆ ಅಮ್ಮಂಗೆ ಗೊತ್ತಾಗದೇ ಇರತ್ತಾ? ಅಮ್ಮ ಎಮೋಷನ್ ಆಗ್ತಾಳೆ, ದೊಡ್ಡ ಗಲಾಟೆ ಆಗತ್ತೆ. ಗಲಾಟೆ ಕೇಳಿ ಡ್ಯಾಡ್ ಬಂದ್ರೆ ನಾನು ಒಳಗೆ ಹೋಗ್ಲೇಬೇಕು, ಅಮ್ಮನ್ ನೋಡ್ಲೇಬೇಕು. ಯಾರು? ಆರ್ಡರ್ ಮೇಡಮ್. ಏನ್ ಆರ್ಡ್ರು? ನಮ್ ರಾಜಣ್ಣ ಇಲ್ದೆ ಯಾರು ಆರ್ಡ್ರೇ ಮಾಡಲ್ವಲ್ಲ. ರಾಜಣ್ಣ ಪರವಾಗಿಲ್ವೇ? ನನ್ನ ಈ ಮನೇಲಿ ಮಿಸ್ ಮಾಡ್ಕೊಳ್ತಿದ್ದಾರೆ. ಏನ್ ಹಂಗ್ ನೋಡ್ತಿದ್ದೀರಾ? ಯಾರು ಆರ್ಡ್ರ್ ಮಾಡಿಲ್ಲ. ಇಲ್ಲ ಇಲ್ಲ, ಮೇಡಮ್ ಆರ್ಡರ್ ಮಾಡಿದ್ದಾರೆ. ಆರ್ಡರ್ ಮಾಡೇ ತಗೊಂಡ್ಬರ್ತೀವಾ? ಯಾವ ಮೇಡಮ್ ಆರ್ಡ್ರ್ ಮಾಡ್ತಾರ್ರಿ? ಯಾರು ಇಲ್ಲ. ಒಂದ್ಸಲ ಕೇಳಿ ನೋಡಿ. ಸರಿ ಇರಿ, ಬರ್ತೀನಿ. ದಿಶಾಕ, ಏನಾದ್ರೂ ಆರ್ಡ್ರ್ ಮಾಡಿದ್ರಾ? ಇಲ್ಲ, ನಾನು ಯಾವ ಆರ್ಡರ್ ಮಾಡಿಲ್ಲ. ಮೋಸ್ಟ್ಲಿ ಅಮ್ಮ ಮಾಡಿರ್ಬೇಕು. ಅಮ್ಮ ಅಮ್ಮ, ಏನೇ, ಏನಾದ್ರೂ ಆರ್ಡರ್ ಮಾಡಿದ್ದ? ಆರ್ಡ್ರಾ? ನಾನೇನು ಆರ್ಡರ್ ಮಾಡಿಲ್ಲ. ರಾಜ್ ಹೋದಾಗಿಂದ ನಾನು ಆರ್ಡರ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಇದೇ ತರ ಮನೇಲಿರೋರು ಎಲ್ಲಾರನ್ನೂ ನೋಡ್ಬೋದು. ಗುಡ್, ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಆಯ್ತು. ಗ್ರೇಟ್. ಕೇಳಿಸ್ಕೊಂಡ್ರಾ? ಇಲ್ಲಿ ಯಾರು ಆರ್ಡ್ರ್ ಮಾಡಿಲ್ಲ. ಇವ್ರೆಲ್ರಿಗೂ ಬಾಸ್ ಅಂದ್ರೆ ನಮ್ ರಾಜಣ್ಣ. ಈಗ ಅವರು ಮನೇಲಿಲ್ಲ, ನೀವ್ ಹೊರಡಿ. ಇಲ್ಲ ಇಲ್ಲ ಇಲ್ಲ, ಅಡ್ರೆಸ್ ಸರಿಯಾಗೇ ಇದೆ. ಬೇರೆ ಯಾರು ಆರ್ಡರ್ ಮಾಡ್ಬೋದು ನೋಡಿ. ಏ ಯಾವನಪ್ಪ ನೀನು? ಕನ್ನಡ ಬರಲ್ವಾ? ಯಾರು ಆರ್ಡ್ರ್ ಮಾಡಿಲ್ಲ ಅಂದ್ರೆ ಅರ್ಥ ಮಾಡ್ಕೋ. ಹಂಗೆ ಹೇಳ್ಬೇಡಿ ಮೇಡಮ್, ನಮ್ಮ ಹೊಟ್ಟೆ ಪಾಡು. ಹಂಗೆ ತಗೊಂಡೋದ್ರೆ ನಮ್ಮ ಸಂಬಳದಲ್ಲಿ ಕಟ್ ಮಾಡ್ತಾರೆ. ಅಲ್ಲಿ ಯಾರ ಇರ್ಬೋದು ನೋಡಿ ಮೇಡಮ್. ಏನಾಯ್ತು ಮಂಗಳ? ಅಮ್ಮ ಅಮ್ಮ, ಏನು? ಅಮ್ಮನ? ಅದು ನೀವು ಆರ್ಡರ್ ಮಾಡ್ದಂತ ಕೇಳಕ್ ಬಂದೆ. ನಮ್ಮನೇಲಿ ಯಾರು ಆರ್ಡರ್ ಮಾಡಿಲ್ಲಪ್ಪ. ನೀನೆಲ್ಲೋ ತಪ್ಪೆ ಡ್ರೆಸ್ಸಿಗೆ ಬಂದಿದ್ಯಾ? ಇಲ್ಲಮ್ಮ, ನೀವೇ ಆರ್ಡರ್ ಮಾಡಿರೋದು, ತಗೊಳ್ಳಿ. ಅಯ್ಯೋ, ಎಲ್ಲ ಬಿದ್ದಾಯ್ತಲ್ಲಪ್ಪ. ಸಾರಿ ಮಾ, ನಾನೇ ರಾಂಗ್ ಅಡ್ರೆಸ್ಸಿಗೆ ಬಂದ್ಬಿಟ್ಟೆ. ಒಂದ್ ನಿಮಿಷ ನಿಂತ್ಕೋಪ. ಅಮ್ಮ ನನ್ನ ಗುರ್ತಿಡ್ಲ. ಮಂಗಳ, ನನ್ ಪರ್ಸ್ ತಗೊಂಬಾ ಹೋಗು. ಸರಿ ಅಮ್ಮ. ಮಂಗಳ, ಸ್ವಲ್ಪ ಬೇಗ ಬಾ. ತಗೊಳಪ್ಪ. ಇರಲಿ, ತಗೊಳಪ್ಪ. ನೀನು ತಪ್ಪೆ ಡ್ರೆಸ್ಸಿಗೆ ಬಂದಿದ್ಯಾ? ಬಿಸಿಲಲ್ಲಿ ಎಷ್ಟೊತ್ತಿಂದ ಓಡಾಡ್ತಿದ್ಯೋ ನನಗ್ ಗೊತ್ತಿಲ್ಲ.
ನಮ್ಮ ಮನೆ ಬೇರೆ ತುಂಬಾ ದೂರ. ತಗೋ, ಯಾವ್ದಾದ್ರು ಒಂದು ಒಳ್ಳೆ ಹೋಟ್ಲಲ್ಲಿ ಊಟ ಮಾಡು. ಬೇಡಮ್ಮ, ನಾವು ದುಡಿದಿರೋದನ್ನ ನಾವು ತಗೋಬಾರ್ದು. ಆಯ್ತಪ್ಪ, ನಿಂದಲ್ದೇ ಇರೋದನ್ನ ನೀನ್ ಯಾವತ್ತೂ ತಗೊಳಕ್ ಹೋಗ್ಬೇಡ. ಆದ್ರೆ ಇದು ನಿಮ್ ತಾಯಿ ಕೊಟ್ರೆ ನೀನ್ ತಗೊಳ್ತೀಯ ತಾನೆ? ಇದನ್ನು ಹಾಗೆ ಅನ್ಕೋ. ತಗೊಳಪ್ಪ. ಇಲ್ಲ, ಬೇಡ. ಅಲ್ಲ, ನಿಮ್ಮ ಅಮ್ಮನ ಜೊತೆ ನೀನ್ ಈ ತರನೇ ವಾದ ಮಾಡ್ತೀಯಾ? ತಗೊಳಪ್ಪ. ಅಮ್ಮ, ಈ ಫ್ರೂಟ್ಸ್ನ ನೀವೇ ಇಟ್ಕೊಳ್ಳಿ. ನಂಗ? ಹೌದು, ನಿಮಗೆ. ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ಸ್ ಅಮ್ಮ. ಏನಮ್ಮ ಆರಾಧನಾ, ನಮ್ಮ ಹತ್ರ ಮುಚ್ಚಿಟ್ಟಿದ್ಯಾ? ಇಷ್ಟ್ ದೊಡ್ಡ ಖುಷಿ ವಿಚಾರನ ನಾವ್ ಬೇರೆಯವ್ರ ಹತ್ರ ಕೇಳಿ ತಿಳ್ಕೊಬೇಕಾ? ಅಲ್ವಾ ಮತ್ತೆ, ನಾವ್ ಇಷ್ಟ್ ಕ್ಲೋಸ್ ಆಗಿದ್ರು ನಮ್ಮ ಹತ್ರನೇ ಹೇಳಿಲ್ಲ. ನಾವೇನ್ ಮದ್ವೆ ನಿಲ್ಲಿಸ್ತಿದ್ವಾ? ನನಗೆ ಅರ್ಥ ಆಗ್ತಿಲ್ಲ. ನಮ್ಮ ಹತ್ರನೇ ಸುಳ್ಳು ಹೇಳ್ತಿಲ್ಲಮ್ಮ. ಕಂಗ್ರ್ಯಾಚುಲೇಷನ್ಸ್. ಊಟ ಯಾವಾಗ ಹಾಕಿಸ್ತೀಯಾ? ಇಲ್ಲ, ಅದನ್ನು ನಾವೇ ತಿಳ್ಕೊಬೇಕಾ? ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನೀವ್ ಯಾಕೆ ಕಂಗ್ರಾಜ್ ಹೇಳ್ತಿದ್ದೀರಾ? ನೀನು ನಮ್ಮಿಂದ ವಿಷಯ ಮುಚ್ಚಿಟ್ರೆ ನಮಗ್ ವಿಷಯ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನೋಡು, ಸ್ವೀಟ್ ಕೂಡ ಬಂದಿದೆ. ಏನ್ ಸ್ವೀಟು? ಯಾವ ವಿಷಯ ಮುಚ್ಚಿಟ್ಟಿದ್ದೀನಿ? ಅದೇ ನೆನ್ನೆ ಬಂದಿದ್ರಲ್ಲ, ಅವ್ರ ಜೊತೆ ನಿನ್ ಮದ್ವೆ ಫಿಕ್ಸ್ ಆಯ್ತಂತೆ. ಕಂಗ್ರಾಟ್ಸ್ ಆರಾಧನಾ. ಕಂಗ್ರ್ಯಾಚುಲೇಷನ್ಸ್ ಆರಾಧನಾ. ಓ, ಮಾಧು ಇಲ್ಲೇ ಇದ್ದಾನೆ, ಕೊಟ್ಬಿಡೋಣ. ಮಧು, ಹಳದ್ನೆಲ್ಲ ಬನ್ಸಲ್ಲಿ ಇಟ್ಕೋಬೇಡ ಆಯ್ತಾ? ನಾನು ನಿನ್ನ ಫ್ರೆಂಡ್ಸ್. ತಳಿ ಸ್ವೀಟು. ಓ, ಏನು ಸ್ವೀಟು? ನಾನು ನನ್ನ ಹೆಂಡತಿ ಆಗ್ತಾರೋ ಆರಾಧನೆಗೂ ಮದುವೆ. ಒಳ್ಳೇದಾಗಲಿ. ತಾಳೆ ಮತ್ತಿನ್ನೊಂದು. ಇಬ್ಬರು ಫ್ರೆಂಡ್ಸ್, ಓಕೆ? ಸಂಜೆ ಡೀಪ್ ಡಿಸ್ಕಷನ್ ಇದೆ. ಇವಾಗ ಇನ್ನೇನು ಹೊಸ ಕಷ್ಟ ಶುರುವಾಯ್ತು. ಏನ್ ಮಾಡ್ತಿದಾರೆ ಇವರೆಲ್ಲ ಸೇರ್ಕೊಂಡು?
ಹೇಳಿ ಸರ್. ಐ ಆಮ್ ಸಾರಿ, ನಾನು ಬೇರೆ ಯಾರೋ ಅಂತ ಅಂದ್ಕೊಂಡ್ಬಿಟ್ಟೆ. ಇಟ್ಸ್ ಓಕೆ ಸರ್. ಏನಾಯ್ತ್ರಿ? ಯಾರ ಹುಡುಗ? ಇಷ್ಟು ದಿನ ನೀನು ಹೀಗೆ ಮಾಡ್ತಾ ಇದ್ದೆ, ಆದರೆ ಇವತ್ತು ಅದೇ ಥರ ನನಗೂ ಅನ್ನಿಸ್ತಾ ಇದೆ. ಅರ್ಥ ಆಗಿಲ್ಲ. ನನಗೆ ನನ್ನ ಮಗನ್ನ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಅಲ್ಲ ರೀ, ನಾನು ಹೀಗೆ ಮಾತಾಡಿದ್ರೆ ಸಮಾಧಾನ ಮಾಡ್ಬೇಕಾಗಿರೋರು ನೀವು. ಈಗ ನೀವೇ ಹೀಗೆ ಹೇಳಿದ್ರೆ ನಾನೇನೋ ಮಗನ್ ನೋಡ್ಬೇಕು ಅಂತ ಹಠ ಮಾಡ್ತೀನಿ. ಆದ್ರೆ ಅದು ಯಾವಾಗ ಸರಿ ಯಾವಾಗ ತಪ್ಪು ಅನ್ನೋ ಜವಾಬ್ದಾರಿ ನೀವು ಮತ್ತೆ ಮೂರ್ತಿ ತಗೊಳ್ಳೋದಲ್ವಾ. ಹಾಗಾಗಿ ಧೈರ್ಯವಾಗಿ ನಾನು ಮಗನ್ ನೋಡ್ಬೇಕು ಅಂತ ಹಠ ಮಾಡ್ತೀನಿ, ಡಿಮಾಂಡ್ ಮಾಡ್ತೀನಿ. ಹಾಗಂತ ನೀವೇ ಧೈರ್ಯ ಕಳ್ಕೊಂಡು ರಾಜ್ನ ನೋಡ್ಬೇಕು ಅಂತ ಅವಸರ ಮಾಡಿದ್ರೆ ನಮ್ ರಾಜಿಗೆ ತೊಂದರೆ ಆಗಲ್ವಾ? ರೀ, ಒಂದ್ ವಿಷಯ ಹೇಳೋದೇ ಮರ್ತೋದೆ. ಇವತ್ ಬೆಳಿಗ್ಗೆ ಒಬ್ಬ ಡೆಲಿವರಿ ಬಾಯ್ ಬಂದಿದ್ದ. ನೋಡಕ್ಕೆ ಸೇಮ್ ನಮ್ ರಾಜ್ ತರಾನೇ ಇದ್ದಾರಿ. ಮಾವಿನ ಹಣ್ಣು ತಗೊಂಡ್ಬಂದಿದ್ದ. ಮೋಸ್ಟ್ಲಿ ತಪ್ಪು ಅಡ್ರೆಸ್ಸು ಅನ್ಸುತ್ತೆ. ಅವನು ನೋಡಿದ್ರೆ ನನಗ್ ತುಂಬಾ ಪಾಪ ಅನ್ನಿಸ್ತು ರೀ. ಅವನ್ ಕೈಗೆ 500 ರೂಪಾಯಿ ಕೊಟ್ಟು ಚೆನ್ನಾಗಿ ಊಟ ಮಾಡಪ್ಪ ಅಂತ ಹೇಳ್ದೆ. ಅವನು ಆ ದುಡ್ಡಿಗೆ ನನಗೆ ಮಾವಿನ ಹಣ್ಣೆ ಕೊಟ್ಬಿಟ್ಟು ಹೋದಾರಿ. ನೋಡಿ ಪಾಪ, ಯಾರ ಮಗನೋ ಏನೋ. ಅವನಿಗೆ ನಾನು ಕನಿಕರ ತೋರಿಸ್ದೆ. ಹಾಗೆ ನಮ್ಮ ಮಗನಿಗೆ ಯಾರಾದ್ರೂ ಪ್ರೀತಿ ತೋರಿಸ್ಬೋದಲ್ವಾ ರೀ? ನಾವು ಮಾಡಿದ್ದು ನಮಗೆ ವಾಪಸ್ ಬರುತ್ತೆ ಅಂತಾರೆ. ಅಲ್ಲ ರೀ, ನೀವೆಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀರಾ ಅಂದಮೇಲೆ ನಮ್ಮ ಮಕ್ಳಿಗೆ ಒಳ್ಳೇದಾಗದೆ ಇರುತ್ತಾ? ಈಗ ರಸ್ತೆಯಲ್ಲಿ ಯಾಕೆ ನಿಂತ್ಕೊಂಡು ಬೇಜಾರು ಮಾಡ್ಕೊಳ್ಳೋದು? ಬನ್ನಿ ಬನ್ರಿ.